ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಎಸ್, ನಿನ್ನೆ ಒಂದು ಜಿ ಕೆ ಕೋರ್ಸ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಜಿ ಕೆ ಮಾರ್ಗದರ್ಶಿಯ ಕೋರ್ಸ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ತುಂಬಾ ಜನ ಕೂಡ ಅಡ್ಮಿಷನ್ ಕೂಡ ಆಗಿದ್ದಾರೆ ಆಲ್ರೆಡಿ. ಇವತ್ತಿಂದ ನಾನು ಸ್ಟಡಿ ಪ್ಲಾನ್ ಕೂಡ ಎಲ್ಲ ಗ್ರೂಪ್ಗಳಲ್ಲಿ ಹಾಕಿದ್ದೀನಿ. ನಮ್ಮ ಜಿ ಕೆ ಮಾರ್ಗದರ್ಶಿ ಒಂದು ಗ್ರೂಪಲ್ಲಿ ಅಲ್ಲಿ ಯಾವ ತರ ಅಂದ್ರೆ ಇವತ್ತಿನ ಈ ಒಂದು ವೀಕ್ನಿಂದ ಭಾರತದ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ವಾರದಲ್ಲಿ 6 ದಿನಗಳ ಕಾಲ ಸಂವಿಧಾನವನ್ನು ಯಾವ ಟಾಪಿಕ್ಗಳನ್ನ ಯಾವ ದಿನ ಓದಬೇಕು, ಮತ್ತೆ ಟಾಪಿಕ್ಗಳಿರ್ತಕ್ಕಂಥ ಯಾವ ಅಂಶಗಳನ್ನು ಓದಬೇಕು ಅಂತ ಒಂದು ಒಂದು ಬ್ಲೂ ಪ್ರಿಂಟ್ ಚಾರ್ಟ್ ಅನ್ನು ಕೂಡ ನಾವಿಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಸೊ ಅದರ ಒಂದು ಆಧಾರವಾಗಿ ನಮ್ಮ ಒಂದು ಜಿ ಕೆ ಕೋರ್ಸ್ನ ಆಸ್ಪಿರೆಂಟ್ ಇದಾರಲ್ಲ ಅವರೆಲ್ಲರೂ ಕೂಡ ಫಾಲೋ ಮಾಡ್ತಾ ಅನ್ಕೊಂಡಿದ್ದೀನಿ. ಅದು ಫಾಲೋ ಮಾಡಿದ ಆದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಿಪ್ರೇಷನ್ ಆಗುತ್ತೆ ಅವ್ರದ್ದು. ಮತ್ತೆ ಸಂಡೇ ಕೂಡ ನೆಕ್ಸ್ಟ್ ಸಂಡೇ ಏನಿರುತ್ತೆ ಅಂದ್ರೆ ಟೆಸ್ಟ್ ಇರುತ್ತೆ. ಆ ಸಂಡೇಯಲ್ಲಿ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ವಶನ್ಗಳನ್ನ ಮತ್ತು ಉತ್ತಮವಾದ ಮಾಹಿತಿಯನ್ನು ಅವ್ರು ಪಡೆದುಕೊಳ್ತಾರೆ. ಸೊ ನೀವು ಕೂಡ ಅದರ ಒಂದು ಭಾಗವಾಗಿ ನೆಕ್ಸ್ಟ್ ಏನಂದ್ರೆ ನಾವು ಪ್ರತಿದಿನ ಕೂಡ ಇದೇ ಒಂದು ತರ ಸಂವಿಧಾನಕ್ಕೆ ಸಂಬಂಧಿಸಿ ಸುಮಾರು 10 ಕ್ಲಾಸ್ಗಳಲ್ಲಿ ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ಮುಗಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ತಡ ಇವತ್ತಿನ ಒಂದು ಕ್ಲಾಸಿನಲ್ಲಿ ಏನೈತೆ ನೋಡೋಣ. ಹಾಗೆ ನೀವು ಕೂಡ ಸಕ್ಸಸ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಸಕ್ಸಸ್ ಇನ್ಶೂರೆನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಈ ಸಕ್ಸಸ್ ಇನ್ಶೂರೆನ್ಸ್ ನ ಬೆಲೆ ಕೇವಲ 1499. ಬನ್ನಿ ಇವತ್ತಿನ ಕ್ಲಾಸ್ನ ಪ್ರಮುಖ ವಿಚಾರಗಳನ್ನು ತಿಳ್ಕೋಣ. ಭಾರತದ ಸಂವಿಧಾನಕ ಒಂದು ಬೆಳವಣಿಗೆಯ ಪ್ರಮುಖ ಕಾಯ್ದೆಗಳು ಯಾವ್ಯಾವನ್ನು ನೋಡೋಣ. ಮೊದಲಿಗೆ ನಾವು ಯಾವ ಕಾಯ್ದೆಯನ್ನು ನೋಡ್ತೀವಿ? 1773ರ ಕಾಯ್ದೆಯನ್ನು ನೋಡ್ತೀವಿ. ಇದಾದ ನಂತರ ಯಾವ ಕಾಯ್ದೆ ನೋಡ್ತೀವಿ? 1784ರ ಒಂದು 1784ರ ಒಂದು ಕ್ವಿಟ್ಸ್ ಇಂಡಿಯಾ ಆಕ್ಟ್ ನೋಡ್ತೀವಿ. ಇದಾದ ನಂತರ 1800 ಇದಕ್ಕಿಂತ ಪೂರ್ವದಲ್ಲಿ 1793 ಒಂದು ಕಾಯ್ದೆ ಬರುತ್ತೆ, ಚಾರ್ಟರ್ ಆಕ್ಟ್. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ 1833 ಸಂವಿಧಾನಿಕ ಬೆಳವಣಿಗೆಯಲ್ಲಿ ಮಾತ್ರ. ಆಮೇಲೆ 1835 ಕಾಯ್ದೆ ನೋಡ್ತೀವಿ. ಆಮೇಲೆ 1853ರ ಒಂದು ಚಾರ್ಟರ್ ಆಕ್ಟ್. ಆಮೇಲೆ 1858ರ ಇಂಗ್ಲೆಂಡ್ ರಾಣಿಯ ಘೋಷಣೆ ನೋಡ್ತೀವಿ, ಡಿಕ್ಲರೇಷನ್ ಆಫ್ ಕ್ವೀನು. ಆಮೇಲೆ 1861ರ 61ರ ಕಾಯ್ದೆ. ಹೀಗೆ ಸುಮಾರು 1947ರ ಒಂದು ಕಾಯ್ದೆಯವರೆಗೆ ಸಂಕ್ಷಿಪ್ತವಾದ ಮಾಹಿತಿಗಳನ್ನ ಮತ್ತು ನಮ್ಮ ಎಕ್ಸಾಮ್ ಎಷ್ಟು ಬೇಕಲ್ಲ ಅಷ್ಟು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಮೊದಲ ಕಾಯ್ದೆ ಯಾವ್ದಂತ. ರೆಗ್ಯುಲೇಟಿಂಗ್ ಆಕ್ಟ್ 1793. ಭಾರತದಲ್ಲಿ ಏನಾಗುತ್ತದೆ, ಈಸ್ಟ್ ಇಂಡಿಯಾ ಕಂಪನಿಯನ್ನ 1600ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ 1606ರಲ್ಲಿ ಸ್ಥಾಪನೆ ಆದ ಈಸ್ಟ್ ಇಂಡಿಯಾ ಕಂಪನಿಯು 1757ರ ಒಂದು ಪ್ಲಾಸ್ಟಿಕ್ ಕದನದ ಮೂಲಕ ಭಾರತದಲ್ಲಿ ಪ್ರಮುಖವಾದ ಒಂದು ಹಿಡಿತನ ಸಂಸ್ಕೃತಿ. ಅದಾದ್ಮೇಲೆ 1766ರಲ್ಲಿ ಬಕ್ಸಾರ್ ಕದನದಲ್ಲಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಮೊಘಲ್ ಸೇನೆ ಮತ್ತು ತ್ರಿಪಕ್ಷೀಯ ಒಕ್ಕೂಟ ಸೈನ್ಯವನ್ನು ಸೋಲಿಸಿ ಅಲಹಾಬಾದ್ ಒಪ್ಪಂದನ ಮಾಡ್ಕೋತಾರು. ಈ ಮೂಲಕ ಏನಾಕತ್ತಂದ್ರೆ ದಿವಾನಿ ಹಕ್ಕುಗಳನ್ನ ಪಡೆದುಕೊಳ್ತಾರು. ಇದಾದ ನಂತರ ಕಂಪನಿಯಲ್ಲಿ ಭ್ರಷ್ಟಾಚಾರ ಸ್ಟಾರ್ಟ್ ಆಗತ್ತ. ಸೊ ಇಂಥ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋಗೋಸ್ಕರ ಇಂಗ್ಲೆಂಡ್ ಸರ್ಕಾರ ಮತ್ತು ಇಂಗ್ಲೆಂಡ್ ರಾಣಿಯ ಒಂದು ಅಧೀನದಡಿಯಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಸ್ಟಾರ್ಟ್ ಮಾಡ್ತಾರ. ರೆಗ್ಯುಲೇಟಿಂಗ್ ಅಂದ್ರೆ ಏನಂದ್ರೆ ಕಂಪನಿಯನ್ನು ನಿಯಂತ್ರಣ ಮಾಡತಕ್ಕ ಒಂದು ಕಾಯ್ದೆ. ಹಾಗಾಗಿ ಪದಶಃ ಅರ್ಥ ಮಾಡ್ಕೊಡ್ರಿ. ರೆಗ್ಯುಲೇಟಿಂಗ್ ಇಟ್ ಮೀನ್ಸ್ ಅಂದ್ರಿಂದ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಸರಿ ಮಾಡುವುದು. ಸೊ ಈ ಕಾಯ್ದೆಯ ಮೂಲಕ ಏನಾಗತ್ತಂದ್ರ ಮೊಟ್ಟ ಮೊದಲ ಭಾರತದಲ್ಲಿ ಒಂದು ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪನೆ ಮಾಡಕ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯು ಕಾರಣವಾಗುತ್ತೆ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಹಾಕಿದ ಮೊದಲ ಒಂದು ಅಡಿಪಾಯ ಇದು. ಸೊ ಭಾರತದಲ್ಲಿರ್ತಕ್ಕಂಥ ಇಂಗ್ಲೆಂಡ್ ಕಂಪನಿಯ ಆಡಳಿತಗಾರರು ಮತ್ತು ನೌಕರರ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋಗೋಸ್ಕರ ಅವರ ಒಂದು ಏನ್ ಮಾಡ್ತಾರಂದ್ರ ನಿಯಂತ್ರಣ ಮಾಡೋಗೋಸ್ಕರ ಈ ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪನೆ ಮಾಡೋಗೋಸ್ಕರ ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿಗೆ ತಗೊಂಡ್ಬರ್ತಾರ. ಏನಿದು ಕೇಂದ್ರೀಕೃತ ಆಡಳಿತ ಅಂದ್ರೆ ಭಾರತದಲ್ಲಿ ಮೊದಲಿಗೆ ಬ್ರಿಟಿಷ್ 3 ಪ್ರಾಂತ್ಯಗಳಿದ್ದವು. ಒಂದು ಬಂಗಾಳ, ಇನ್ನೊಂದು ಬಾಂಬೆ, ಇನ್ನೊಂದು ಮದ್ರಾಸ್. ಈ 3 ಪ್ರಾಂತ್ಯಗಳಲ್ಲಿ ಭ್ರಷ್ಟಾಚಾರ ತುಳುಕ್ತಾ ಇತ್ತು. ಇವೆಲ್ಲವೂ ಕೂಡ ಪ್ರತಿಯೊಂದು ಒಬ್ಬೊಬ್ಬ ಗವರ್ನರ್ ಇದ್ದ. ಸೊ ಏನ್ ಮಾಡ್ತಾರಂದ್ರ ಈ ಕಾಯ್ದೆ ಮೂಲಕ ಬಂಗಾಳದ ಗವರ್ನರ್ ಇಡಿ ಈ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ ತಗೊಂಡ್ಬರ್ತಾರೆ. ತಗೊಂಬಂದ್ ಏನಾಗುತ್ತೆ ಅಂದ್ರೆ ಇವನನ್ನ ಗವರ್ನರ್ ಜನರಲ್ ಎಂದು ಹೆಸರು ಕೊಡ್ತಾರೆ. ಅಂದ್ರೆ ಇಲ್ಲಿ ನೋಡಬಹುದು ನೀವು ಗವರ್ನರ್ ಜನರಲ್ ಎಂದು ಬದಲಾಯಿಸಲಾಯಿತು ಅಂತ ಹೇಳ್ತಾರೆ ಗವರ್ನರ್ನ. ಜನರಲ್ ಅಂದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಜನರಲ್ ಅಂದ್ರೆ ಗವರ್ನರ್ ಅಂದ್ರೆ ಆಡಳಿತಗಾರ. ನೋಡಿ ಈ ಪದ ಅರ್ಥ ಆಯ್ತು ನೋಡ್ರಿ. ಗವರ್ನರ್ ಅಂದ್ರೆ ಆಡಳಿತಗಾರ.
ಜನರಲ್ ಅಂದ್ರೆ ಸೈನ್ಯದ ಮುಖ್ಯಸ್ಥ ಅಂದ್ರೆ ಬಂಗಾಳದಲ್ಲಿರ್ತಕ್ಕಂಥ ಆಡಳಿತದ ಮುಖ್ಯಸ್ಥನನ್ನು ಸೈನ್ಯದ ಮುಖ್ಯಸ್ಥನನ್ನಾಗಿ ಗವರ್ನರ್ ಜನರಲ್ ಎಂಬ ಪದವನ್ನ ಸೇರ್ಪಡೆ ಮಾಡಿದ್ರು. ಹಾಗಾಗಿ ನಾವು ಪದಶ ಅರ್ಥ ಮಾಡ್ಕೋಬೇಕು. ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಳಿತಾತ್ಮಕ ಮತ್ತು ಸೈನ್ಯದ ಮುಖ್ಯಸ್ಥನನ್ನು ಏಕೀಕೃತವಾಗಿ ಏನು ನೇಮಿಸಲಾಯಿತು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಈ ಆಡಳಿತಾತ್ಮಕ ಸೈನ್ಯದ ಮುಖ್ಯಸ್ಥ ಯಾರಾಗ್ತಾರೆ ನೇಮಕ ಅಂದ್ರೆ ವಾರನ್ ಹೆಸ್ಟಿಂಗ್ಸ್. ಭಾರತದಲ್ಲಿರ್ತಕ್ಕಂಥ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರನ್ ಹೆಸ್ಟಿಂಗ್ಸ್. ಸೊ ಈ ಕಾಯ್ದೆ ಮೂಲಕ ಏನಾಗಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1774ರಲ್ಲಿ ಕಲ್ಕತ್ತಾದಲ್ಲಿ 1+3 ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ಈ ಸುಪ್ರೀಂ ಕೋರ್ಟ್ ನ ಒಂದು ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಮುಖ್ಯ ನ್ಯಾಯಾಧೀಶ ಯಾರಿರ್ತಾರಂದ್ರೆ CJ ಯಾರಿರ್ತಾರಂದ್ರೆ ಸರ್ ಎಲಿಜಾ ಇಂಪೆ. ಸೊ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದರೆ ಇವುಗಳನ್ನ ನೋಟ್ ಮಾಡ್ಕೊಡ್ರಿ. ಮುಂದಿನ ಒಂದು ಕಾಯ್ದೆ ನೋಡ್ರಿ, ಪಿಟ್ಸ್ ಇಂಡಿಯಾ ಆಕ್ಟ್ 1784. ಈ ಕಾಯ್ದೆ ಮೂಲಕ ಏನಾಗತ್ತಂದ್ರ ದ್ವಿಮುಖ ಸರ್ಕಾರ ಅಂದ್ರೆ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಬೇರ್ಪಡಿಸಲಾಯಿತು. ಏನಂದ್ರೆ ಕಂಪನಿಯಲ್ಲಿರ್ತಕ್ಕಂಥ ವಾಣಿಜ್ಯ ಮತ್ತು ರಾಜಕೀಯ ಒಂದು ಕಾರ್ಯಗಳನ್ನ ಈ ಕಾಯ್ದೆಯ ಮೂಲಕ 1784ರ ಒಂದು ಕಾಯ್ದೆಯ ಮೂಲಕ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಬೇರ್ಪಡೆ ಮಾಡಲಾಯಿತು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದು ನಿಯಂತ್ರಣ ಮಂಡಳಿ ಸ್ಥಾಪನೆ ಕೂಡ ಮಾಡ್ತಾರೆ. ಅಂದರೆ ರಾಜಕೀಯ ವಿದ್ಯಮಾನಗಳ ಒಂದು ಮೇಲ್ವಿಚಾರಣೆಗಾಗಿ ಇಂಗ್ಲೆಂಡಿನಲ್ಲಿ 6 ಸದಸ್ಯರ ಒಂದು ನಿಯಂತ್ರಣ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆ ಮಾಡಿದ್ರು. ಪ್ರಶ್ನೆ ಕೇಳಬಹುದು ನಿಮ್ಗೆ. ನಮ್ಗೆ ಆಕ್ಚುಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇಷ್ಟು ಮಾತ್ರ ಕೇಳ್ತಾರ ಅವರು, ಜಾಸ್ತಿ ಏನು ಕೇಳಂಗಿಲ್ಲ. ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ಯಾವ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಬಹುದು. ಅದ್ಯಾವ್ದಂದ್ರೆ ಪಿಟ್ಸ್ ಇಂಡಿಯಾ ಆಕ್ಟ್. ಹೌದಾ? ನೆಕ್ಸ್ಟ್ ಏನಂದ್ರೆ ನಾವು 1833ರ ಕಾಯ್ದೆ ನೋಡೋಣ. ಇಲ್ಲಿ ನಾವು 1813ರ ಕಾಯ್ದೆಯನ್ನ ನನ್ಗೆ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಈ ಕಾಯ್ದೆ ಏನಂದ್ರೆ ಇದು ಐತಿಹಾಸಿಕ ಬೆಳವಣಿಗೆಯನ್ನು ಹೊಂದಿರ್ತೈತಿ, ಬಟ್ ಸಾಂವಿಧಾನಿಕ ಬೆಳವಣಿಗೆಗಳು ಹೊಂದಿರಂಗಿಲ್ಲ. ಹಾಗಾಗಿ ಈ ಒಂದು ಟಾಪಿಕ್ ನಲ್ಲಿ ಏನಂದ್ರೆ ಭಾರತದ ಸಂವಿಧಾನ ಹೇಗೆ ಒಂದು ಬೆಳವಣಿಗೆ ಹೊಂದಿತ್ತು, ಸಂವಿಧಾನಿಕ ಬೆಳವಣಿಗೆಗಳು ಯಾವ ತರ ಬೆಳವಣಿಗೆ ಹೊಂದುವುದನ್ನ ಮಾತ್ರ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು 1813ರ ಒಂದು ಕಾಯ್ದೆಯಲ್ಲಿ ಕೇವಲ ನಾವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಏನದು ಚೀನಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಮಾತ್ರ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ 1813 ಕಾಯ್ದೆ, ಈ ಕಾಯ್ದೆಯನ್ನು ನಾನು ಇತಿಹಾಸ ಕ್ಲಾಸ್ ಅಥವಾ ಹಿಸ್ಟ್ರಿ ಕ್ಲಾಸ್ ಮಾಡ್ಬೇಕಾದ್ರೆ ಮಾಡರ್ನ್ ಇಂಡಿಯಾ ಸಂದರ್ಭದಲ್ಲಿ ಅದ್ರ ಕುರಿತಾಗಿ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಸೊ ಈ ಕಾಯ್ದೆ ಮೂಲಕ ನೋಡೋದೇನಂದ್ರೆ ನಾವು 1833 ಕಾಯ್ದೆ ಮೂಲಕ ಅಂತಿಮವಾದ ಒಂದು ಕೇಂದ್ರೀಕರಣವನ್ನು ಮಾಡಲಾಯಿತು. ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ಘೋಷಿಸಲಾಯಿತು. ನೋಡಿ, ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ. ಪ್ರಶ್ನೆ ಸಾಕಷ್ಟು ಬಾರಿ ಇದನ್ನು ಕೇಳಿದ್ದಾರೆ. ಕೆಪಿಎಸ್ಸಿಗಾಗ್ಲಿ ಅಥವಾ ಕೆಇಎಗಾಗ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ದೃಷ್ಟಿಯಿಂದಲೂ ಕೂಡ ನಾನು ಎಷ್ಟು ಬೇಕಲ್ಲ ಅಷ್ಟು ಮಾಹಿತಿಗಳನ್ನು ಇಲ್ಲಿ ನಿಮ್ಗೆ ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂದ್ರೆ 1833ರ ಕಾಯ್ದೆಯ ಮೂಲಕ ಭಾರತದ ಒಂದು ಗವರ್ನರ್ ಜನರಲ್ ಅನ್ನ ನೇಮಕ ಮಾಡಲಾಯಿತು. ಮೊಟ್ಟ ಮೊದಲ ಬಾರಿಗೆ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಇವನನ್ನ ಭಾರತದ ಪ್ರಥಮ ಗವರ್ನರ್ ಜನರಲ್ ಎಂದು ಕರಿತೀವಿ. ಹಾಗೆ ಇವನನ್ನು ಭಾರತದಲ್ಲಿರ್ತಕ್ಕಂಥ ಆಡಳಿತಾತ್ಮಕ ಸುಧಾರಕರೆಂದು ಕೂಡ ಕರಿಬಹುದು ನಾವು. ಇನ್ನು ಇವನ ಕಾಲದಲ್ಲಿ ಅಥವಾ ಈ ಕಾಯ್ದೆ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಕಾನೂನು ಆಯೋಗವನ್ನು ರಚನೆ ಮಾಡಲಾಯಿತು. ಅದು ಯಾರ ನೇತೃತ್ವದಲ್ಲಿ ಅಂದ್ರೆ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿ ಮೊದಲ ಕಾನೂನು ಆಯೋಗವನ್ನ ಈ ಲಾರ್ಡ್ ಮೆಕಾಲೆಯ ಒಂದು ಕಾಲದಲ್ಲಿ ನೇಮಕ ಮಾಡಲಾಯಿತು ಅಥವಾ ಅವನ ಒಂದು ಕಾಲದಲ್ಲಿ ರಚನೆ ಮಾಡಲಾಯಿತು. ಸೊ ಇಷ್ಟು ಚಾರ್ಟರ್ ಆಕ್ಟ್ 33ರ ಪ್ರಕಾರ ಏನಂದ್ರೆ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಂಗ್ ನೇಮಕ ಮಾಡಲಾಯಿತು. ಮತ್ತು ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಒಂದು ಮೊದಲ ಕಾನೂನು ಆಯೋಗವನ್ನ ನೇಮಕ ಮಾಡಲಾಯಿತು. ಇದ್ರ ಇಸ್ವಿ ಯಾವಾಗ ನೋಡ್ರಿ, ಮೆಕಾಲೆದು 1835. ನೆಕ್ಸ್ಟ್ ನೋಡ್ರಿ 1853 ಚಾರ್ಟರ್ ಕಾಯ್ದೆ ನೋಡೋಣ. ಒಂದು ಮಿನಿ ಸಂಸತ್ತನ್ನು ರಚನೆ ಮಾಡಲಾಯಿತು. ಅಂದ್ರೆ ಗವರ್ನರ್ ಜನರಲ್ ಕೌನ್ಸಿಲ್ ನಲ್ಲಿ ಶಾಸನೀಯ ಮತ್ತು ಕಾನೂನಿನ ಕಾರ್ಯಗಳನ್ನು ಪ್ರತ್ಯೇಕಿಸಲಾಯಿತು. ಇದು ಒಂದು ಮಿನಿ ಸಂಸತ್ತಿನಂತೆ ಕಾರ್ಯನಿರ್ವಹಿಸಿತ್ತು. ನೋಡಿ, ಶಾಸನೀಯ ಅಂದ್ರೆ ಈ ಸ್ಟ್ಯಾಟ್ಯೂಟರಿ ಬಾಡಿ ಮತ್ತು ಎಕ್ಸಿಕ್ಯೂಟಿವ್ ಬಾಡಿ ಕಾರ್ಯಗಳನ್ನ ಡಿವೈಡ್ ಮಾಡಲಾಯಿತು. ಸೊ ಇಲ್ಲಿ ಏನಾಗತ್ತಂದ್ರ ಈ ಒಂದು ಕಾಯ್ದೆಯ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ನಾಗರಿಕ ಸೇವೆಯ ಒಂದು ನಾವು IAS KAS ಅಂತ ಹೇಳ್ತೀವಲ್ಲ, ಇಲ್ಲಿ ನಾವು IAS ಮತ್ತು
IAS ಮತ್ತು IPS ಮತ್ತು IFS ಸೇವೆಗಳಂತೀವಲ್ಲ, ಆ ಕಾಯ್ದೆಗಳನ್ನ 1853ರ ಕಾಯ್ದೆ ಮೂಲಕ ಭಾರತೀಯರಿಗೂ ಕೂಡ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಒಂದು ಸೇವೆಗೆ ಸೇರಲು ಅವಕಾಶವನ್ನ ನೀಡಲಾಯಿತು. ಪ್ರಶ್ನೆ ಈಸ್ ಕೇಳಬಹುದು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಸೇವೆಗೆ ಸೇರಲು ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದಂತ ಕೇಳಬಹುದು. ಇದು ನೋಡ್ರಿ ಯಾವುದು, 1853ರ ಒಂದು ಕಾಯ್ದೆ. ನೆಕ್ಸ್ಟ್ ನೋಡೋಣ, ಭಾರತ ಸರ್ಕಾರ ಕಾಯ್ದೆಗಳು ಸ್ಟಾರ್ಟ್ ಆಗ್ತಾವ 1858ರಿಂದ. ಇದನ್ನ ರಾಣಿಯ ಘೋಷಣೆ ಅಂತ ಕೂಡ ಕರಿತೀವಿ, ಡಿಕ್ಲೇರೇಷನ್ ಆಫ್ ದಿ ಕ್ವೀನ್ ಅಂತ ಕೂಡ ಕರಿತೀವಿ. ಈ ಕಾಯ್ದೆಯ ಮೂಲಕ ಏನಾಗತ್ತಂದ್ರ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಗೊಳಿಸಲಾಯಿತು ಮತ್ತು ಆಡಳಿತವನ್ನು ನೇರವಾಗಿ ಬ್ರಿಟಿಷ್ ರಾಣಿಗೆ ವರ್ಗಾಯಿಸಲಾಯಿತು. ನೋಡಿ, ಈ ಕಂಪನಿ ಕಾಯ್ದೆ ಏನದು, ಈಸ್ಟ್ ಇಂಡಿಯಾ ಕಂಪನಿಯನ್ನು ಆಡಳಿತವನ್ನು ಯಾಕೆ ರದ್ದುಗೊಳಿಸಲಾಯ್ತು ಅಂದ್ರೆ, ನಾವು 1857ರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಕೂಡ ನಡೆದಿರ್ತಕ್ಕಂಥ ವಿಚಾರವನ್ನ ನೋಡ್ತೀವಿ. ಏನಕ್ಕಂದ್ರೆ ಈ ಒಂದು ಕಾಯ್ದೆ ಹಿನ್ನೆಲೆ ಏನಕ್ಕಂದ್ರೆ, ನಾವು 1857ರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕಂಪ್ಲೀಟ್ ಹೇಳ್ಬೇಕಾಗತ್ತ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದಿಂದ ಏನಾಗತ್ತಂದ್ರ 1857ರ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ವಿಚಾರಗಳನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತವನ್ನು ರದ್ದುಗೊಳಿಸಿ ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವರ್ಗಾವಣೆ ಮಾಡಲಾಯಿತು. ಈ ಕಾಯ್ದೆಯ ಮೂಲಕ ಭಾರತದ ಗವರ್ನರ್ ಜನರಲ್ ಪದನಾಮವನ್ನು ವೈಸ್ರಾಯ್ ಎಂದು ಬದಲಿಸಲಾಯಿತು. ನೋಡಿ, ನೇಮ್ ಮಾತ್ರ ಚೇಂಜ್ ಆಯ್ತು, ಆ ಹುದ್ದೆಯ ಹೆಸರು ಮಾತ್ರ ಚೇಂಜ್ ಆಯ್ತು, ಬಟ್ ಕಾರ್ಯಗಳು ಮತ್ತೆ ಅದೇ ಇತ್ತು. ವೈಸ್ರಾಯ್ ಯಾಕಂತ ಕರೆದ್ರೆ, ಇವನು ವೈಸ್ರಾಯ್ ಡೈರೆಕ್ಟ್ ರಾಣಿಯನ್ನ ಪ್ರತಿನಿಧಿ ಮಾಡ್ತಿದ್ದ. ಹಾಗಾಗಿ ಈ ಒಂದು ಪದನಾಮವನ್ನ ವೈಸ್ರಾಯ್ ಅಂತ ಕೂಡ ಕರೆದ್ರು. ಭಾರತದ ಒಂದು ಮೊದಲ ವೈಸ್ರಾಯನ್ನಾಗಿ ಲಾರ್ಡ್ ಕ್ಯಾನಿಂಗ್ ಅನ್ನ ನೇಮಕ ಮಾಡಲಾಯಿತು. ಯಾರು? ಲಾರ್ಡ್ ಕ್ಯಾನಿಂಗ್ ಅನ್ನ. ಇನ್ನು ಈ ಒಂದು ಕಾಯ್ದೆಯ ಮೂಲಕ ರಾಜ್ಯ ಕಾರ್ಯದರ್ಶಿಯ ಒಂದು ಹುದ್ದೆಯನ್ನ ಸ್ಥಾಪನೆ ಮಾಡಲಾಯಿತು. ಭಾರತದ ಒಂದು ಆಡಳಿತಕ್ಕಾಗಿ ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ಪ್ರಶ್ನೆ ಕೇಳಬಹುದು, ಯಾವ ಕಾಯ್ದೆಯ ಮೂಲಕ ಭಾರತದ ರಾಜ್ಯ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಸ್ಟೇಟ್ ಎಂಬ ಹುದ್ದೆಯನ್ನು ಸ್ಥಾಪಿಸಲಾಯಿತು ಅಥವಾ ರಚನೆ ಮಾಡಲಿ ಅಂತ ಕೇಳಬಹುದು. ಯಾವುದು? 1858ರ ಒಂದು ಕಾಯ್ದೆ. 1858ರ ಕಾಯ್ದೆ ಮೂಲಕ ಏನಾಗತ್ತಂದ್ರ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆಯನ್ನ ಸ್ಥಾಪನೆ ಮಾಡಲಾಯಿತು. ಈ 1857ರ ಘೋಷಣೆ ಏನಂದ್ರೆ ಪ್ರಮುಖವಾಗಿ ಕಂಪನಿಯ ಆಡಳಿತವನ್ನು ರದ್ದು ಮಾಡಲಾಯಿತು, ಗವರ್ನರ್ ಜನರಲ್ ಪದನಾಮವನ್ನು ವೈಸ್ರಾಯ್ ಎಂದು ನೇಮಕ ಮಾಡಲಾಯಿತು, ಭಾರತದ ಮೊದಲ ಒಂದು ವೈಸ್ರಾಯನ್ನಾಗಿ ಲಾರ್ಡ್ ಕ್ಯಾನಿಂಗ್ ಅನ್ನು ನೇಮಕ ಮಾಡಲಾಯಿತು ಮತ್ತು ಈ ಕಾಯ್ದೆಯ ಮೂಲಕ ರಾಜ್ಯ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಯಿತು. ಇಷ್ಟು 4 ಅಂಶಗಳು ಸಾಕು ನಮ್ಗೆ, ನಮ್ಮ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನೋಡೋದಾದ್ರೆ. ನೆಕ್ಸ್ಟ್ ನೋಡೋಣ, ಒಂದು ಪ್ರಮುಖವಾದ ಕಾಯ್ದೆ ಭಾರತ ಕೌನ್ಸಿಲ್ ಕಾಯ್ದೆ 1861. ಯಾವುದು? 1861ರ ಒಂದು ಕಾಯ್ದೆನ ಇಲ್ಲಿ ನೋಡೋಣ. ಏನ್ ಹೇಳ್ತಾರಂದ್ರೆ, ವಿಕೇಂದ್ರೀಕರಣವನ್ನು ನೋಡ್ತೇವೆ ನಾವು ಇಲ್ಲಿ. ಯಾವ್ದ್ರಿಂದ ಅಂದ್ರೆ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಶಾಸನೀಯ ಅಧಿಕಾರಗಳನ್ನು ವಾಪಸ್ ನೀಡುವ ಮೂಲಕ ಆಡಳಿತಾತ್ಮಕ ವಿಕೇಂದ್ರೀಕರಣವನ್ನು ಆರಂಭಿಸಲಾಯಿತು. ನೋಡಿ, ಮುಂಚೆ ಏನಾಗತ್ತೆ ಅಂದ್ರೆ, ನಾವು ಇಲ್ಲಿ ಯಾವ್ದದು 1773ರ ಕಾಯ್ದೆಯ ಮೂಲಕ ಈ ಬಾಂಬೆ ಆಲ್ರೆಡಿ ನೋಡಿದ್ವಿ, ಬಾಂಬೆ ಮತ್ತು ಈ ಮದ್ರಾಸ್ ಪ್ರಾಂತ್ಯದ ಆಡಳಿತಾತ್ಮಕ ಮತ್ತು ಸೈನ್ಯದ ಅಧಿಕಾರವನ್ನ ಯಾರಿಗೆ ಕೊಟ್ರಂದ್ರೆ, ಈ ಬಂಗಾಳದ ಗವರ್ನರ್ ಜನರಲ್ ಹೇಳಿ ಕೊಟ್ಟಿದ್ರು. ಈ ಹುದ್ದೆ ಬದಲಾದಂತೆ ಭಾರತದ ವೈಸ್ರಾಯ್ ಅಡಿಯಲ್ಲಿ ಹೋಗಿತ್ತು. ಆದ್ರೆ 1861ರ ಕಾಯ್ದೆಯ ಮೂಲಕ ಮತ್ತೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳಿಗೆ ಏನಂದ್ರ ಶಾಸನೀಯ ಅಧಿಕಾರಗಳನ್ನ ವಾಪಸ್ಸನ್ನ ನೀಡಲಾಯಿತು. ಸೊ ಈ ಮೂಲಕ ನಾವು ಒಂದು ಕಾಯ್ದೆ ನೋಡೋದಾದ್ರೆ ಪೋರ್ಟ್ಫೋಲಿಯೋ ಪದ್ಧತಿಯನ್ನು ಕೂಡ ನಾವು ನೋಡ್ತೀವಿ ಇಲ್ಲಿ. 1858ರ ಮೂಲಕ ಭಾರತದ ವೈಸ್ರಾಯ್ ಇರ್ತಕ್ಕಂಥ ಲಾರ್ಡ್ ಕ್ಯಾನಿಂಗ್ ನಲ್ಲಿ ಆರಂಭಿಸಿದ ಈ ಪೋರ್ಟ್ಫೋಲಿಯೋ ಪದ್ಧತಿಗೆ ಮಾನ್ಯತೆಯನ್ನ ನೀಡಲಾಯಿತು. ಸೊ ಈ 1861ರ ಸಂದರ್ಭದಲ್ಲಿ ಇರ್ತಕ್ಕಂಥ ವೈಸ್ರಾಯ್ ಯಾರಾಗಿದ್ರು ಅಂತ ಕಮೆಂಟ್ ಮಾಡಿ ಗೊತ್ತಿದ್ರೆ ನಿಮ್ಗೆ. ಯಾರು ವೈಸ್ರಾಯ್? ಯಾರು? ಹೂ ವಾಸ್ ದ ವೈಸ್ರಾಯ್ 1861ರಲ್ಲಿ ನೋಡಿ. ಸೊ ಇಷ್ಟು 1861ರ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಶಾಸನೀಯ ಅಧಿಕಾರಗಳನ್ನು ಮತ್ತೆ ನೀಡಲಾಯಿತು. ಈ ಕಾಯ್ದೆಯ ಮೂಲಕ ಪೋರ್ಟ್ಫೋಲಿಯೋ ಪದ್ಧತಿಗೆ ಅಧಿಕೃತವಾದ ಒಂದು ಮಾನ್ಯತೆಯನ್ನ ನೀಡಲಾಯಿತು. ಇಷ್ಟು ಸಾಕು ನಮಗೆ ಈ ಕಾಯ್ದೆಯ ಮೂಲಕ. ಇನ್ನು ಭಾರತ ಕೌನ್ಸಿಲ್ ಕಾಯ್ದೆ 1892. ಈ ಕಾಯ್ದೆಯ ಮೂಲಕ ಏನಾಗುತ್ತೆ, ಚುನಾವಣಾ ಪದ್ಧತಿಗೆ ಒಂದು ನಾಂದಿಯನ್ನ ನೀಡಲಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಪರೋಕ್ಷ ಚುನಾವಣಾ ಪದ್ಧತಿಯ ಒಂದು ಆರಂಭಕ್ಕೆ ಇದು ನಾಂದಿ ಹಾಡಿತ್ತು. ನೋಡಿ, 1892ರ ಕಾಯ್ದೆ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ಪರೋಕ್ಷ ಚುನಾವಣಾ ಪದ್ಧತಿಗೆ ನಾಂದಿಯನ್ನ ಹಾಡಲಾಯಿತು.
ಈ ಪ್ರಶ್ನೆಯನ್ನ ಕೇಳೋ ಚಾನ್ಸಸ್ ಐತಿ. ಯಾಕಂದ್ರೆ ಎಲೆಕ್ಷನ್ಗಳು ನಡೀತಾ ಇದ್ದಾವ. ಇನ್ ಕೇಸ್ ಈ ಏನು ಏಪ್ರಿಲ್ ಅಥವಾ ವಿತೌಟ್ ನೋಟಿಫಿಕೇಶನ್ ಏನದು ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಪೂರ್ವದಲ್ಲಿ ಏನಾದ್ರು ನೋಟಿಫಿಕೇಶನ್ ಆದ್ರೆ ಈ ಕಾಯ್ದೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರೋ ಚಾನ್ಸಸ್ ಇದಾವ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಇನ್ನು ನೋಡ್ರಿ, ಬಜೆಟ್ ಚರ್ಚೆನ ಆರಂಭಿಸಲಾಯಿತು ಮೊದಲ ಬಾರಿಗೆ ಇಲ್ಲಿ. ಈ 1892ರ ಕಾಯ್ದೆಯ ಮೂಲಕ ಶಾಸನೀಯ ಸಭೆಯ ಸದಸ್ಯರಿಗೆ ಆಯವ್ಯಯ ಪಟ್ಟಿಯನ್ನು ಅಂದ್ರೆ ಬಜೆಟ್ ಚರ್ಚಿಸುವ ಅಧಿಕಾರವನ್ನು ನೀಡಲಾಯಿತು. ನೀವು ಕೂಡ ಬಜೆಟ್ ಆದ್ಮೇಲೆ ರಾಜ್ಯ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ವಿಚಾರವನ್ನು ಕೂಡ ನೋಡೋದಾದ್ರೆ, ಬಜೆಟ್ ಆದ ನಂತರ ಅದ್ರ ಮೇಲೆ ಸುಮಾರು ದಿನಗಳ ಕಾಲ ಏನ್ ಮಾಡ್ತೀವಿ, ಬಜೆಟ್ ಮೇಲೆ ಚರ್ಚೆ ಅಂತ ಕೂಡ ನಾವು ನೋಡ್ತಾ ಇದೀವಿ. ಅದನ್ನ ಯಾವಾಗ ಆರಂಭಿಸಿದ್ರಂದ್ರೆ 1892ರ ಕಾಯ್ದೆಯ ಮೂಲಕ. ನೆಕ್ಸ್ಟ್ ನೋಡ್ರಿ, ಭಾರತ ಕೌನ್ಸಿಲ್ ಕಾಯ್ದೆ 1909 ಅಥವಾ ಮಾರ್ಲೆಮೆಂಟೋ ಸುಧಾರಣೆಗಳು ಕೂಡ ಕರಿತೀವಿ ನಾವು. ಈ ಕಾಯ್ದೆ ಮೂಲಕ ಏನಾಗತ್ತೆ ಅಂದ್ರ, ಭಾರತದಲ್ಲಿ ಮೊದಲ ಬಾರಿಗೆ ಕೋಮು ಪ್ರಾತಿನಿಧ್ಯ ಆಧಾರದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನು ನೀಡುವ ಮೂಲಕ ಕೋಮು ಪ್ರಾತಿನಿಧ್ಯ ಒಂದು ಜಾರಿಗೆ ತರಲಾಯಿತು. ನೋಡ್ರಿ, ಈ ಕಾಯ್ದೆ ಭಾರತದಲ್ಲಿ ಮೊಟ್ಟ ಮೊದಲಾಗಿ ಡಿವೈಡ್ ಅಂಡ್ ರೂಲ್ ಏನು ಮಾಡತಕ್ಕಂಥದ್ದ ಒಂದು ಅಧಿಕಾರದ ಒಂದು ಹಪಾಹಪಿಗಾಗಿ ಬ್ರಿಟಿಷರು ಭಾರತದ ಒಂದು ನಾಗರಿಕರನ್ನು ಏನು ಹಿಂದೂ ಮುಸ್ಲಿಮನ್ನ ಒಡೆದಾಕುವ ಒಂದು ಸಂಚಿನ ಒಂದು ಭಾಗವಾಗಿ ಭಾರತ ಕೌನ್ಸಿಲ್ ಕಾಯ್ದೆ 1909 ಪರಿಚಯಿಸಿದ್ದನ್ನ ನಾವು ನೋಡ್ತೀವಿ. ಪ್ರಶ್ನೆ ಸಾಕಷ್ಟು ಬಾರಿಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನು ಅಥವಾ ಕೋಮು ಪ್ರಾತಿನಿಧ್ಯ ನೀಡುವವನ್ನು ಪದ್ಧತಿಯನ್ನು ಆರಂಭಿಸಿದ ಕಾಯ್ದೆ ಯಾವುದು ಕೇಳಬಹುದು. ಭಾರತ ಕೌನ್ಸಿಲ್ ಕಾಯ್ದೆ ಯಾವುದು? 1909 ಅಥವಾ ಮಾರ್ಲೆಮೆಂಟೋ ಸುಧಾರಣೆಗಳು. ಇನ್ನು ಈ ಕಾಯ್ದೆಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ವೈಸ್ರಾಯ್ ಕಾರ್ಯ ಸಮಿತಿಗೆ ಸೇರಿದ ಮೊದಲ ಭಾರತೀಯ ಸದಸ್ಯ ಯಾರಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ನೋಡಿ, ಈ ಹೆಸರು ನೆನಪಿಟ್ಕೊಳ್ಳಿ, ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಇವ್ರು ಯಾರಂದ್ರೆ ವೈಸ್ರಾಯ್ನ ಒಂದು ಕಾರ್ಯಕಾರಿ ಸಮಿತಿಗೆ ಸೇರಿದ ಮೊದಲ ಭಾರತೀಯ. ಪ್ರಶ್ನೆ ಕೇಳೋ ಚಾನ್ಸಸ್ ಐತಿ, ನೋಡ್ಕೊಡ್ರಿ ಇದನ್ನ. ಸಾಕು, ನಮ್ಗೇನು ಎಕ್ಸಾಮ್ ಓರಿಯೆಂಟೆಡ್ ನೋಡೋಣ. ನಮ್ದೇನು ಈಗ ಆಪ್ಷನಲ್ ಸಬ್ಜೆಕ್ಟ್ ನಾವಿಲ್ಲಿ ಓದ್ತಾ ಇಲ್ಲ, ಓನ್ಲಿ GK ಓದ್ತಾ ಇದ್ದೀವಿ. ಎಕ್ಸಾಮ್ ಓರಿಯೆಂಟೆಡ್ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಿಮಗೆ. ಏನಂದ್ರೆ, ಈ ಕಾಯ್ದೆಯ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನು ಸೃಷ್ಟಿಸಲಾಯಿತು. ಆ ಕಾಯ್ದೆಯ ಮೂಲಕ ಏನಂತಂದ್ರೆ ವೈಸ್ರಾಯ್ ಕಾರ್ಯಕಾರಿ ಸಮಿತಿಗೆ ಮೊದಲ ಭಾರತೀಯರಿಗೆ ಸೇರುವ ಅವಕಾಶ ನೀಡಲಾಯಿತು. ಅದರ ಒಂದು ಭಾಗವಾಗಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ವೈಸ್ರಾಯ್ ಕಾರ್ಯಕಾರಿ ಸಮಿತಿಗೆ ಸೇರಿದ ಮೊದಲ ಭಾರತೀಯ ಸದಸ್ಯರಾದರು. ಇಷ್ಟು ನಮ್ಗೆ ಸಾಕಲ್ಲ ಯಾವ ಕಾಯ್ದೆ ಮೂಲಕ 1909 ಮೂಲಕ. ಇನ್ನ ನೆಕ್ಸ್ಟ್ ನಾವು ನೋಡ್ತೀವಿ ಯಾವುದು, ಭಾರತ ಸರ್ಕಾರ ಕಾಯ್ದೆ 1919 ಮಾಂಟೆಗೊ ಚೆಲ್ಮ್ಸ್ ಸುಧಾರಣೆಗಳು. ನೋಡ್ರಿ, ಮೊದಲ ಬಾರಿಗೆ ಏನಂತಾರ, ಪ್ರಾಂತೀಯ ದ್ವಿ ಸರ್ಕಾರವನ್ನ ಈ ಕಾಯ್ದೆಯ ಮೂಲಕ ಈ ಕಾಯ್ದೆಯ ಮೂಲಕ ಪರಿಚಯಿಸಲಾಯಿತು. ಸೊ ಇಲ್ಲಿ ಏನಂದ್ರೆ, ಪ್ರಾಂತೀಯ ವಿಷಯಗಳನ್ನ ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತು ಮೀಸಲು ವಿಷಯಗಳಂದು ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ನೋಡ್ರಿ, ಇರ್ತಕ್ಕಂಥ ವಿಷಯಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿಯನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಏನಂದ್ರೆ, ಎಕ್ಸಾಮ್ ಓರಿಯೆಂಟೆಡ್ ಏನ್ ಕೇಳ್ತಾರಂದ್ರೆ, ಈ ಕಾಯ್ದೆ ಮೂಲಕ ಪ್ರಾಂತೀಯ ದ್ವಿ ಸರ್ಕಾರವನ್ನು ರಚಿಸಲಾಯಿತು ಅಂತ ಕೇಳ್ತಾರೆ. ಅಂದ್ರೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ಪರಿಚಯಿಸಲಾಯಿತು ಅಂತ ಕೇಳ್ತಾರೆ. ಅದ್ಯಾವುದು? 1919 ಕಾಯ್ದೆ ಮಾಂಟೆಗೊ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು. ಇನ್ನು ಪ್ರಾಂತೀಯ ವಿಷಯಗಳನ್ನ ವರ್ಗಾಯಿಸಲ್ಪಟ್ಟ ಮತ್ತು ಮೀಸಲು ವಿಷಯಗಳೆಂದು ದ್ವಿ ಸರ್ಕಾರ ಪದ್ಧತಿಯ ಮೂಲಕ ಜಾರಿಗೆ ತರಲಾಯಿತು ಅಂತ ಕೇಳ್ತಾರೆ. ನಮ್ಗೆ ಸಾಕಷ್ಟು. ನೆಕ್ಸ್ಟ್ ಏನಂದ್ರೆ, ದ್ವಿಸದನ ಶಾಸಕಾಂಗವನ್ನ ಕೂಡ ನಾವಿಲ್ಲಿ ಕಾಣ್ತೀವಿ. ಅಂದ್ರೆ ಕೇಂದ್ರದಲ್ಲಿ ಮೇಲ್ಮನೆ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಕೆಳಮನೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಂಬ 2 ಸದನಗಳನ್ನು ಪರಿಚಯಿಸಲಾಯಿತು. ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಏನಂದ್ರೆ ದ್ವಿಸರ್ಕಾರ ಅಂದ್ರೆ ಪ್ರಾಂತೀಯ ದ್ವಿಸರ್ಕಾರ ಮತ್ತು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಯಾವ ಕಾಯ್ದೆಯ ಮೂಲಕ ಪರಿಚಯಿಸಲಾಯಿತು ಅಂತ ಕೇಳಬಹುದು. ಅದ್ಯಾವ ಕಾಯ್ದೆ ಅಂದ್ರೆ 1919 ಕಾಯ್ದೆ. 1919 ಕಾಯ್ದೆ. ಇಷ್ಟು 2 ಅಂಶಗಳು ನಮಗೆ 1919 ಕಾಯ್ದೆಯ ಮೂಲಕ ಗೊತ್ತಿರಲು ಸಾಕು. ಇನ್ನೊಂದೇನಂದ್ರೆ, ಪ್ರಮುಖವಾಗಿ ಈ ಕಾಯ್ದೆಯ ಮೂಲಕ ಎಲ್ಲಿ ಲಂಡನ್ನಿನಲ್ಲಿ ಏನಂದ್ರೆ ಭಾರತೀಯರಿಗಾಗಿ ಮೊದಲ ಬಾರಿಗೆ ಹೈ ಕಮಿಷನರ್ ಅನ್ನು ಸ್ಥಾಪಿಸಲಾಯಿತು. ಹೈ ಕಮಿಷನರ್ ಎಂಬ ಹುದ್ದೆಯನ್ನು ಸ್ಥಾಪಿಸಲಾಯಿತು. ಎಲ್ಲಿ ನೋಡಿ, ಲಂಡನ್ ನಲ್ಲಿ. ಅಂದ್ರೆ ಭಾರತೀಯರು ಲಂಡನ್ ನಲ್ಲಿರ್ತಕ್ಕಂಥ 10 ಹಲವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು. ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳ ಒಂದು ಇಂಗ್ಲೆಂಡ್ ನಲ್ಲಿ ಹೋಗಿರ್ತಾರಲ್ಲ, ಅವರಿಗಾಗಿ ಹೈ ಕಮಿಷನರ್ ಎಂಬ ಹುದ್ದೆಯನ್ನ ಸೃಷ್ಟಿಯನ್ನ ಮಾಡಲಾಯಿತು.
ಹೌದಾ. ನೆಕ್ಸ್ಟ್ ನೋಡೋಣ, ಭಾರತ ಸರ್ಕಾರ ಕಾಯ್ದೆ 1935. ಇಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಭಾರತದ ಒಂದು ಸಂವಿಧಾನಕ್ಕೆ ಬ್ಲೂ ಪ್ರಿಂಟ್ ಎಂಬ ಒಂದು ಪದ್ಧತಿ ಅಥವಾ ಏನದು ನೀಲಿ ನಕಾಶೆಯನ್ನ ಈ ಕಾಯ್ದೆ ಮೂಲಕ ಪರಿಚಯಿಸಲಾಯಿತು. ಅಂದ್ರೆ ನಮ್ಮ ಸಂವಿಧಾನದ ಒಂದು ಅಡಿಪಾಯವಾಗಿದ್ದು 321 ಸೆಕ್ಷನ್ 10 ಅನುಸೂಚಿಗಳನ್ನು ಹೊಂದಿರತಕ್ಕಂತ ಒಂದು ನೀಲಿ ನಕಾಶೆಯನ್ನ ಭಾರತ ಸರ್ಕಾರ ಕಾಯ್ದೆಯು ಒಳಗೊಂಡಿತ್ತು. ಹೌದಾ. ಈ ಕಾಯ್ದೆಯ ಮೂಲಕ ಭಾರತದ ಸಂವಿಧಾನಕ್ಕೆ ಹಲವಾರು ಅಂಶಗಳನ್ನ ನಾವು ಬಾರೋ ಮಾಡ್ಕೊಂಡದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಕಾಯ್ದೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಸ್ವಲ್ಪ ನೋಟ್ ಮಾಡ್ತಾ ಹೋಗಿ. ಇನ್ನು ಇಲ್ಲಿ ಏನಂದ್ರೆ, ಈ ಕಾಯ್ದೆ ಮೂಲಕ ಪ್ರಮುಖವಾಗಿ ನಾವೇನ್ ನೋಡ್ತಾ ಇದ್ದೀವಿ, ಪ್ರಾಂತೀಯ ಒಂದು ಸ್ವಾಯತ್ತತೆಯನ್ನು ನೋಡ್ತಾ ಇದ್ದೀವಿ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದುಪಡಿಸಿ ಸ್ವಾಯತ್ತತೆ ಮಾತ್ರವನ್ನು ನೀಡಲಾಯಿತು. ಏನಂದ್ರೆ, ನಾವು 1919 ಕಾಯ್ದೆ ಮೂಲಕ ಪ್ರಾಂತ್ಯಗಳಲ್ಲಿ ಏನು ನೋಡಿದೀವಿ ಅಂದ್ರೆ, ನಾವು ದ್ವಿಸರ್ಕಾರ ಪದ್ಧತಿ ಮತ್ತು ದ್ವಿಸದನ ರಚನೆ ಮಾಡತಕ್ಕಂತ ಒಂದು ವಿಚಾರ ಕಾಣ್ತೀವಿ. ಆದ್ರ ಈ ಕಾಯ್ದೆ ಮೂಲಕ ಏನಾಗತ್ತೆ ಅಂದ್ರೆ, ಈ ದ್ವಿಸರ್ಕಾರ ಪದ್ಧತಿ ರದ್ದಾಯಿತು. ಆಮೇಲೆ ಈ ಒಂದು ಕಾಯ್ದೆ ಮೂಲಕ ಸ್ಥಾಪಿತಗೊಂಡ ಪ್ರಮುಖ ಸಂಸ್ಥೆಗಳು ಯಾವೆಂದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಸ್ಥಾಪನೆ ಮಾಡಲಾಯಿತು. ಇನ್ನು ಒಕ್ಕೂಟ ನ್ಯಾಯಾಲಯ ಅಂದ್ರೆ ಫೆಡರಲ್ ಕೋರ್ಟ್ 1937 ಸ್ಥಾಪನೆ ಮಾಡಲಾಯಿತು. RBI ಸ್ಥಾಪನೆ ಆಯಿತು. ಇನ್ನೊಂದು ಯಾವ್ದು ಅಂದ್ರೆ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು 1937. ಇಷ್ಟು ಪ್ರಮುಖವಾದ ವಿಚಾರಗಳನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಕೊನೆಯ ಕಾಯ್ದೆಯನ್ನು ನೋಡೋಣ, ಭಾರತದ ಒಂದು ಸ್ವಾತಂತ್ರ್ಯ ಕಾಯ್ದೆ 1937. ಈ ಕಾಯ್ದೆ ಮೂಲಕ ಏನಾಗುತ್ತೆ ಅಂದ್ರೆ, ಭಾರತಕ್ಕೆ ಬ್ರಿಟಿಷ್ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡಿರ್ತಕ್ಕಂಥ ವಿಚಾರ ನಾವು ಇಲ್ಲಿ ಕಾಣ್ತೀವಿ. ಏನು ಅಧಿಕಾರ ಹಸ್ತಾಂತರ ಅಂದ್ರೆ, ಬ್ರಿಟಿಷ್ ಆಳ್ವಿಕೆ ಕೊನೆಗೊಳಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳನ್ನು ಸೃಷ್ಟಿ ಮಾಡಲಾಯಿತು. ಅದರೊಂದಿಗೆ ಮೌಂಟ್ ಬ್ಯಾಟನ್ ಯೋಜನೆ ಕೂಡ ನಾವಿಲ್ಲಿ ಕಾಣ್ತೀವಿ. ಜೂನ್ 3, 1947 ವಿಭಜನಾ ಯೋಜನೆಯಂತೆ ಇದನ್ನು ಜಾರಿಗೊಳಿಸಲಾಯಿತು. ಏನು ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಮೌಂಟ್ ಬ್ಯಾಟನ್ ಯೋಜನೆ, ಮತ್ತು ಇನ್ನೊಂದು ಹೆಸರು ನೆನಪು ಬರ್ತಾ ಇಲ್ಲ. ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಹೌದಾ. ಇಷ್ಟು ನೋಡ್ರಿ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಗಳನ್ನ ನಾವಿಲ್ಲಿ ನೋಡಿದೀವಿ. ಇಲ್ಲಿಂದ ಟೋಟಲ್ ಆಗಿ 1773ರಿಂದ 1947ರವರೆಗೆ ಈ ಎಲ್ಲಾ ಕಾಯ್ದೆಗಳನ್ನ ನಾವಿಲ್ಲಿ ಕಂಡಿವಿ. ನಿಮ್ಗೆ ಒಂದ್ ಸ್ವಲ್ಪ ಸಮಯ ಇದ್ರ ಇವತ್ತಿನ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಸ್ವಲ್ಪ ನೀವೇನ್ ಆಳವಾಗಿ ಅಧ್ಯಯನ ಮಾಡಿ. ನಾನು ಮೇಲಿನ ಮಾಹಿತಿಗಳನ್ನ ಮಾತ್ರ ನಿಮ್ ಜೊತೆ ಹಂಚ್ಕೊಂಡಿದೀನಿ. ಯಾಕಂದ್ರೆ ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಮಾಹಿತಿಗಳು ಕೇವಲ ಏನದು ಹೈಲೈಟೆಡ್ ಪಾಯಿಂಟ್ ಗಳನ್ನ ಮಾತ್ರ ಕೇಳ್ತಿದ್ದಾರೆ. ಇಲ್ಲಿವರೆಗೆ ನಾನು ನೋಡಿರ್ತಕ್ಕಂಥ ಅಂತ ಒಂದು ಕಂಟೆಂಟ್ ಅನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಯಾರು ಇಂಟ್ರೆಸ್ಟ್ ಇರೋರು ಈ GK ಮಾರ್ಗದರ್ಶಿ ಕೋರ್ಸ್ಗೆ ಜಾಯ್ನ್ ಆಗ್ರಿ. ಡೈಲಿ ಒಂದು ಏನದು ಟಾಪಿಕ್ ಇರ್ತಕ್ಕಂಥ ಮಾಹಿತಿಗಳ ಒಂದು ವಿಷಯಗಳ ಆಧಾರಿತ ಟಾಪಿಕ್ ಅಧ್ಯಯನ ಇರ್ತಿಲ್ಲಿ. ಒಂದು ವಾರದಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇದನ್ನ ತಗೋತೀರಿ, ಕಂಟೆಂಟ್ ಅನ್ನು ತಗೋತೀರಿ, ಮತ್ತೆ ಟೆಸ್ಟ್ ಸೀರೀಸ್ ಅನ್ನ ಪಡ್ಕೊಳ್ತೀರಿ. ಮತ್ತೆ ಸಾಧ್ಯ ಆದ ಮಟ್ಟಿಗೆ ಸಕ್ಸಸ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಈ ಸಕ್ಸಸ್ ಇನ್ಶೂರೆನ್ಸ್ ನಿಮ್ಮ ಒಂದು ಭವಿಷ್ಯದ ಮುಂದಿನ 20 ವರ್ಷಗಳ ಒಂದು ಜೀವನಕ್ಕೆ ಆಧಾರವಾಗಿ ನಮ್ಮ ಒಂದು ಈ ಸಕ್ಸಸ್ ಇನ್ಶೂರೆನ್ಸ್ ಕೆಲಸ ಮಾಡ್ತಂತ ನಿಮ್ಗೆ ಹೇಳ್ಬಹುದು. ಮತ್ತೆ ನಿಮ್ ಏನಾದ್ರು ಸಲಹೆ ಸೂಚನೆಗಳು ಕೊಡ್ಬೇಕನ್ಸಿದ್ರ 8601862999 ನಂಬರ್ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಹಾಕ್ರಿ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಮತ್ತು ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಪ್ರಯತ್ನ ಮಾಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.